ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ವೀಕ್ಷಕರೇ, ಇತ್ತೀಚೆಗೆ ನಮಗೆ ಬಂದಂತ ರಿಕ್ವೆಸ್ಟ್ಗಳಲ್ಲಿ ಅತಿ ಹೆಚ್ಚು ರಿಕ್ವೆಸ್ಟ್ಗಳು ಬಂದದ್ದು ಈ ಫ್ಯಾನ್ ಬಾಬಾ ಲಡ್ಡು ಮುತ್ಯರ ಬಗ್ಗೆ. ನೀವು ಕೂಡ ಇತ್ತೀಚೆಗೆ ಸಾಕಷ್ಟು ರೀಲ್ಸ್ಗಳಲ್ಲಿ ಇವರನ್ನ ಖಂಡಿತ ನೋಡಿರ್ತೀರ. ಇವರ ವಿಡಿಯೋಗಳು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ವಿಡಿಯೋಗಳ ರೀಲ್ಸ್ಗಳಲ್ಲೂ ಕೂಡ ಹೆಚ್ಚು ವೈರಲ್ ಆಗ್ತಾ ಇದೆ. ಇವರು ಕೈಯಲ್ಲಿ ಫ್ಯಾನ್ ಅನ್ನ ಹಿಡಿದು ನಿಲ್ಲಿಸಿ ಅದರಲ್ಲಿರುವಂತಹ ಧೂಳನ್ನ ಅವರ ಹಣೆಗೆ ಹಚ್ಚೋದನ್ನ ನೋಡಿ ನಿಜಕ್ಕೂ ನಮಗೂ ಅಚ್ಚರಿ ಆಯ್ತು. ಇವರನ್ನ ಯಾಕೆ ಜನ ಪವಾಡ ಪುರುಷರ ರೀತಿ ನೋಡ್ತಾ ಇದ್ದಾರೆ, ಯಾರು ಈ ವ್ಯಕ್ತಿ ಅಂತ ಹುಡುಕ್ತಾಗ ನಮ್ಗೆ ಒಂದಷ್ಟು ಮಾಹಿತಿ ಸಿಕ್ತು. ಅದನ್ನ ಇವತ್ತು ನಿಮ್ ಮುಂದೆ ಹಂಚ್ಕೊಳ್ತಾ ಇದೀವಿ. ವೀಕ್ಷಕರೇ, ಈ ಒಂದು ವಿಡಿಯೋನ ನೀವುಗಳು ಕೇಳಿದ್ದಕ್ಕೆ ಮಾತ್ರ ನಾವು ಇದನ್ನ ನಿಮ್ ಮುಂದೆ ಇಡ್ತಾ ಇರೋದು. ಈ ಒಂದು ವಿಡಿಯೋದಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ತರೋದಾಗ್ಲಿ ಅಥವಾ ಮೂಢನಂಬಿಕೆಯನ್ನ ಹರಡೋದಾಗ್ಲಿ ಖಂಡಿತ ಮಾಡೋದಿಲ್ಲ. ವೀಕ್ಷಕರೇ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ಈಗ ದಿಢೀರನೆ ವೈರಲ್ ಆದಂತ ಆ ವ್ಯಕ್ತಿ ಯಾರು, ತಿರುಗುವಂತ ಫ್ಯಾನ್ ಅನ್ನು ನಿಲ್ಲಿಸುವಂತ ಇವರು ನಿಜಕ್ಕೂ ಪವಾಡ ಪುರುಷರ? ಈ ಒಂದು ಪ್ರಶ್ನೆಗಳಿಗೂ ಮುನ್ನ ನೀವು ತಿಳಿಯಬೇಕಾದಂತ ಇನ್ನೊಂದು ಮುಖ್ಯ ಸಂಗತಿ ಇದೆ. ಬಾಗಲಕೋಟೆ ಹಾಗೂ ವಿಜಯಪುರ ರಸ್ತೆ ತಿರುವಿನ ಬಳಿ ಲಡ್ಡು ಮುತ್ಯಾರವರ ಒಂದು ಮಠ ಇದೆ. ಇದಕ್ಕೆ ಹಲವಾರು ವರ್ಷಗಳ ಇತಿಹಾಸ ಇದೆ. ಈ ಭಾಗದ ಜನರೆಲ್ಲ ಇಲ್ಲಿ ಈ ಮೊದಲು ಜೀವಿಸಿದಂತ ಲಡ್ಡು ಮುತ್ಯಾರವರನ್ನ ಗೌರವಾಧಾರಗಳಿಂದ ಕಾಣ್ತಾ ಇದ್ರು. ಈ ಲಡ್ಡು ಮುತ್ಯ ಮೂಲತಃ ಬಾಗಲಕೋಟೆಯವರು ಅಂತ ಅವರನ್ನ ಆಗ ಕಣ್ಣಾರೆ ನೋಡದಂತ ಜನ ಇವತ್ತು ಹೇಳ್ತಾರೆ. ಈ ಲಡ್ಡು ಮುತ್ಯ ಈಗ ಬದುಕಿಲ್ಲ. ಅವರು ಕಾಲವಶರಾಗಿ ಹಲವಾರು ವರ್ಷಗಳೇ ಸೌದು ಹೋಗಿವೆ. ಈಗ ನೀವು ರೀಲ್ಸ್ ಅಲ್ಲಿ ನೋಡ್ತಿರುವಂತ ಮತ್ತು ಕೈಯಲ್ಲಿ ಫ್ಯಾನ್ ಅನ್ನು ನಿಲ್ಲಿಸಿ ಆ ಧೂಳನ್ನ ಅಲ್ಲಿರುವಂತ ಜನರ ಹಣೆಗೆ ಬಳಿಯುವಂತ ವ್ಯಕ್ತಿ ಹೆಸರು ಕೂಡ ಲಡ್ಡು ಮುತ್ಯ. ಆದ್ರೆ ವೀಕ್ಷಕರೇ, ಈ ಬಾಗಲಕೋಟೆಯ ಒರಿಜಿನಲ್ ಲಡ್ಡು ಮುತ್ಯಾರವ್ರಿಗೂ ಹಾಗೂ ಈ ರೀಲ್ಸ್ ನಲ್ಲಿ ಕಾಣುವಂತ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ಹೆಸರು ಒಂದೇ ಅನ್ನೋದನ್ನ ಬಿಟ್ರೆ ಅವರೇ ಬೇರೆ ಇವರೇ ಬೇರೆ. ಅನೇಕ ಕಡೆ ಅವರೇ ಇವರು ಅಂತ ಜನ ನಂಬಿ ಅವ್ರ ಬಗ್ಗೆ ಕೆಲ ಹಿಂದಿ ಹಾಗೂ ಇತರ ಭಾಷೆಗಳ ವಿಡಿಯೋಗಳಲ್ಲಿ ಸರಿಯಾದ ಮಾಹಿತಿ ಇಲ್ಲದೆ ಅವರ ಜೀವನ ಚರಿತ್ರೆಯನ್ನ ಇವರ ಜೀವನಕ್ಕೆ ತಳುಕು ಹಾಕಿ ನಿಜ ಅಂತ ಹಬ್ಬಿಸಲಾಗ್ತಿದೆ. ಇವೆಲ್ಲ ನೋಡಿ ನೀವು ಅವರಿಬ್ರು ಒಂದೇ ಅಂತ ಅನ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಈ ಒಂದು ವಿಷಯವನ್ನ ನೀವು ತಿಳಿದುಕೊಂಡು ಜನಕ್ಕೂ ಕೂಡ ತಿಳಿಸೋದು ಅವಶ್ಯ. ವೀಕ್ಷಕರೇ, ಈ ಫ್ಯಾನ್ ಲಡ್ಡು ಮುತ್ಯ ಎಂಬ ಹೆಸರಿನ ಮೂಲ ಹಾಗೂ ಅದರ ಹಿನ್ನೆಲೆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಹುಡುಕ್ತಾ ಹೋದಾಗ ನಮಗೆ ಕೆಲವೊಂದಷ್ಟು ಮಾಹಿತಿ ಮಾತ್ರ ಸಿಕ್ತು. ಈ ಒರಿಜಿನಲ್ ಲಡ್ಡು ಮುತ್ಯ ಕುರುಬ ಸಮುದಾಯದವರು ಅಂತ ಸ್ಥಳೀಯರಿಂದ ಗೊತ್ತಾಯ್ತು. ಇವರು ಶಾಲೆಗೆ ಹೋದವರಲ್ಲ. ಸಣ್ಣ ವಯಸ್ಸಲ್ಲಿ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆದು ಅವರು ಏಕಾಂಗಿಯಾಗಿ ಊರೂರನ್ನ ತಿರುಗೋದಿಕ್ಕೆ ಶುರು ಮಾಡ್ತಾರೆ. ಹುಚ್ಚರ ತರಹ ಅಸಂಬದ್ಧವಾಗಿ ಅವರು ಮಾತನಾಡ್ತಿದ್ರು ಕೂಡ ಅಗಾಧವಾದಂತ ಜ್ಞಾನ ಅವರಲ್ಲಿತ್ತು. ಅವರು ಹೇಳಿದ್ದೆಲ್ಲ ನಿಜವೇ ಆಗ್ತಿತ್ತು. ಅವರು ಜನರ ಬಳಿಗೆ ಹೋಗಿ ಅವ್ರಿಗೆ ಬೇಕಾದನ್ನ ಕೊಡ್ತಿದ್ರಂತೆ. ಇವತ್ತು ಆ ವ್ಯಕ್ತಿ ಕಾಲವಾದ್ರೂ ಕೂಡ ಅವರ ಪರಂಪರೆ ಇನ್ನೂ ಆ ಭಾಗದಲ್ಲೆಲ್ಲ ಜೀವಂತವಾಗಿದೆ. ಇನ್ನು ಈ ರೀಲ್ಸ್ ನಲ್ಲಿ ಕಾಣುವಂತ ವ್ಯಕ್ತಿ ಬಗ್ಗೆ ಹೇಳೋದಾದ್ರೆ ಇವರ ಸ್ವಂತ ಊರು ಯಾವುದು ಎಂಬ ಬಗ್ಗೆ ಖಚಿತತೆ ಇಲ್ವಾದ್ರೂ ಇವರು ಕೂಡ ಉತ್ತರ ಕರ್ನಾಟಕದವರೇ ಅನ್ನೋದಂತೂ ಸ್ಪಷ್ಟ. ಮಹಾರಾಷ್ಟ್ರದ ಗಡಿ ಭಾಗದವರು ಕೂಡ ಈ ಫ್ಯಾನ್ ಬಾಬಾನ ಹೆಸರು ಪಸರಿಸಿದೆ. ಈ ಮನುಷ್ಯ ಕೂಡ ಸಣ್ಣ ಮಗುವಿನ ಹಾಗೆ ಮುಗ್ಧವಾಗಿ ವರ್ತಿಸಿದ್ರು ಕೂಡ ಇವರು ಹೇಳೋದೆಲ್ಲ ಪ್ರತಿಯೊಂದು ಅಕ್ಷರಶಃ ನಿಜ ಆಗುತ್ತೆ ಅಂತ ಅಲ್ಲಿನ ಜನ ನಂಬ್ತಿದ್ದಾರೆ. ಇವರಿಂದ ತಾವು ಅಂದ್ಕೊಂಡಿದ್ದನ್ನ ನೆರವೇರಿಸಿಕೊಂಡಂತ ಹಲವಾರು ಜನ ಕೂಡ ಇದ್ದಾರೆ. ದುಡ್ಡನ್ನು ಕೊಡೋದಕ್ಕೆ ಹೋದ್ರೆ ಇವರು ಅದನ್ನ ಎಡಗೈಯಲ್ಲೂ ಕೂಡ ಮುಟ್ಟೋಲ್ಲ. ಯಾರೋ ಒಬ್ರು ಒಮ್ಮೆ ಅವ್ರ ಕಾಲಿಗೆ ಬಿದ್ದು 50 ರೂಪಾಯಿ ನೋಟನ್ನು ಕೊಡೋದಕ್ಕೆ ಹೋದಾಗ ಅದನ್ನ ಅವರು ನಿರಾಕರಿಸಿದ್ರು. ಭಕ್ತರಿಂದ ಹಣವನ್ನ ಸ್ವೀಕರಿಸೋದು ಮಹಾಪಾಪ ಅನ್ನೋದು ಈ ಮನುಷ್ಯನ ಭಾವನೆ. ಈ ಒರಿಜಿನಲ್ ಲಡ್ಡು ಮುತ್ಯಾರವರ ಕೆಲ ವರ್ತನೆಗಳು ಇವರಲ್ಲಿಯೂ ಕೂಡ ಕಾಣೋದ್ರಿಂದ ಇವರನ್ನ ಜನ ಲಡ್ಡು ಮುತ್ಯ ಅಂತಾನೆ ಕರೆದು ವೈರಲ್ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಅದೆಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಆದ್ರೆ ಈ ವ್ಯಕ್ತಿ ತಾವು ಹೇಳೋದೆಲ್ಲ ನಿಜ ಆಗುತ್ತೆ ಅನ್ನೋದು ಅನೇಕರ ಅಭಿಪ್ರಾಯ. ಮೊದಲೆಲ್ಲ ಭಕ್ತರು ಇವರನ್ನ ಮನೆಗೆ ಕರೆಸಿದ್ರೆ ತಾವೇ ಸ್ವತಃ ಒಂದು ಕಾರನ್ನ ಬುಕ್ ಮಾಡಿ ಕರೆಸ್ಕೊಂಡು ಅವರನ್ನ ವಾಪಸ್ ಕಳಿಸಲಾಗ್ತಿತ್ತು. ಆದ್ರೆ ಇತ್ತೀಚೆಗೆ ಭಕ್ತರೆಲ್ಲ ಸೇರಿ ಅವರಿಗೆ ಒಂದು ಕಾರನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಭಕ್ತರಿಂದ 50 ರೂಪಾಯಿ ಹಣವನ್ನ ಪಡೆಯದಂತ ಇವರು ಲಕ್ಷಾಂತರ ರೂಪಾಯಿ ಬೆಲೆಯ ಕಾರನ್ನ ಸ್ವೀಕರಿಸಿದ್ದು ಯಾಕೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಅದಕ್ಕೊಬ್ಬ ಡ್ರೈವರ್ ಕೂಡ ಇದ್ದಾರೆ. ಅಲ್ಲಿರುವಂತ ಕೆಲವರು ನೀವ್ಯಾರು, ನಿಮ್ಮೂರು ಯಾವುದು, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ರೆ ಅವರು ಫೋನ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ತನಗೆ ಊರೇ ಇಲ್ಲ, ನಾನೊಬ್ಬ ಸಂಚಾರಿ ಅನ್ನೋ ಉತ್ತರ ಬರುತ್ತೆ. ನಾನು ಒಂದ್ ಕಡೆ ಇರೋನಲ್ಲ, ಎಲ್ಲ ಕಡೆ ಓಡಾಡ್ತೀನಿ ಅಂತ ಈ ಮನುಷ್ಯ ಹೇಳ್ತಾರೆ. ಫ್ಯಾನ್ ಎಷ್ಟೇ ರಭಸವಾಗಿ ತಿರುಗಲಿ ಅದನ್ನ ಕೈಯಲ್ಲೇ ಹಿಡಿದು ನಿಲ್ಲಿಸುವಂತ ಶಕ್ತಿ ಇವ್ರಿಗಿದೆ ಅನ್ನೋದು ಅವರ ಭಕ್ತರ ನಂಬಿಕೆ. ಆದ್ರೆ ಇದ್ಯಾವ ಸೀಮೆ ಪವಾಡ? ಫ್ಯಾನ್ ತಿರುಗೋದನ್ನ ನಿಲ್ಲಿಸೋದು ಅಷ್ಟು ಕಷ್ಟನ? ಅದನ್ನ ಎಲ್ರೂ ಕೂಡ ಮಾಡ್ತಾರೆ ಅಂತ ಹಲವರು ಇವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ದು ಕೂಡ ಉಂಟು. ಇವ್ರಿಗೆ ನಿಜಕ್ಕೂ ಅಷ್ಟು ಶಕ್ತಿ ಇದ್ರೆ ಹೆಲಿಕಾಪ್ಟರ್ನ ಫ್ಯಾನ್ ನಿಲ್ಲಿಸ್ಲಿ ನೋಡೋಣ, ಮಿಕ್ಸಿಗೆ ಕೈ ಹಾಕಿ ನಿಲ್ಲಿಸ್ಲಿ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಈ ಉತ್ತರ ಕರ್ನಾಟಕದ ಜನ ಮೊದಲಿಂದನೂ ಕೂಡ ಭಕ್ತಿಗೆ ಸೋಲುವಂತ ಮಂದಿ. ಹಾಗಾಗಿನೇ ಇಲ್ಲಿ ಮಠಮಾನಿಗಳ ಸಂಖ್ಯೆ ಉಳಿದ ಕಡೆಗಿಂತನೂ ತುಸು ಜಾಸ್ತಿ. ಈ ಫ್ಯಾನ್ ಲಡ್ಡು ಮುತ್ಯಗೆ ಇನ್ನೂ ಕೂಡ 30 ರಿಂದ 35 ವರ್ಷ ವಯಸ್ಸು. ಹುಟ್ಟುತ್ತಲೇ ಸರಿಯಾಗಿ ನಡೆದಾಡೋದಕ್ಕೂ ಆಗದಂತ ಇವರೊಬ್ಬ ವಿಕಲಚೇತನ ವ್ಯಕ್ತಿ. ಆದ್ರೆ ಈ ವ್ಯಕ್ತಿಯ ಮಾತಿಗೆ ಅಲ್ಲಿ ಎಲ್ಲಿಲ್ಲದ ಶಕ್ತಿ ಇದೆ. ಅಲ್ಲಿ ಇವರನ್ನು ನಂಬೋರು ತಮ್ಮ ತಮ್ಮ ಮನೆಗಳಿಗೆ ಕರೆಸಿ ಅವರನ್ನ ಒಂದು ದಿನ ಮನೇಲಿಟ್ಕೊಂಡು ಉಪಚಾರ ಮಾಡಿ ಅವರನ್ನ ಕಳಿಸ್ಕೊಡ್ತಾರೆ. ಆದ್ರೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈ ವ್ಯಕ್ತಿ ಒಂದ್ ಕಡೆ ನಿಲ್ಲೋದಿಲ್ಲ. ಇರೋದಕ್ಕೆ ಒಂದು ಮಠ ಅಥವಾ ಜಾಗ ಅಂತನೂ ಇಲ್ಲ. ಹೆಚ್ಚಾಗಿ ಈ ಮಹಾರಾಷ್ಟ್ರ ಭಾಗದಲ್ಲಿ ಇರ್ತಾರೆ ಅನ್ನೋದು ನಮ್ಗೆ ಸಿಕ್ಕಿರುವಂತ ಮಾಹಿತಿ.
ಈ ರೀಲ್ಸ್ಗಳಲ್ಲಿ ಈ ವ್ಯಕ್ತಿ ಯಾಕೆಷ್ಟು ಜನಪ್ರಿಯರಾಗಿದ್ದಾರೆ ಅನ್ನೋದು ನಮಗೂ ಕೂಡ ಅಚ್ಚರಿ ಆಯಿತು. ಇವ್ರ ಬಗ್ಗೆ ವಿಡಿಯೋ ಮಾಡುವಂತೆ ಅನೇಕರು ಒತ್ತಾಯ ಮಾಡಿದ್ರಿಂದ ಇವತ್ತು ಏನಾದರೂ ಮಾಹಿತಿ ಸಿಗುತ್ತಾ ಅಂತ ನಾವು ಬಹಳ ಕಡೆ ಸರ್ಚ್ ಮಾಡಿದ್ವಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯಕ್ಕಿಂತ ಸುಳ್ಳಿನ ಅಬ್ಬರನೆ ಹೆಚ್ಚಿತ್ತು. ಹಾಗಾಗಿ ನಾವು ಆ ಭಾಗದ ಪ್ರಕಾಶ್ ಆರ್ಕೆ ಅವರನ್ನ ಸಂಪರ್ಕ ಮಾಡಿದ್ವಿ. ಇವರು ಆ ಭಾಗದವರೇ ಆಗಿರೋದ್ರಿಂದ ಇವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ಅವ್ರಿಗೆ ಕರೆ ಮಾಡಿದ್ವಿ. ಆದ್ರೆ ಪ್ರಕಾಶ್ ಬಳಿ ಒರಿಜಿನಲ್ ಲಡ್ಡು ಮುತ್ಯಾರವರ ಮಾಹಿತಿ ಇತ್ತೇ ಹೊರತು ಈ ಫ್ಯಾನ್ ಲಡ್ಡು ಮುತ್ಯಾರವ್ರ ಬಗ್ಗೆ ಅವ್ರಿಗೆ ಹೆಚ್ಚೇನು ಗೊತ್ತಿರಲಿಲ್ಲ. ಆದ್ರೆ ಅವರಿಂದ ನಮಗೆ ಒಂದು ಮಾಹಿತಿ ಸಿಕ್ತು. ಅದೇನಪ್ಪ ಅಂದ್ರೆ, ನೀವು ಈ ಲಡ್ಡು ಮುತ್ಯಾರವರ ರೀಲ್ಸ್ಗಳಲ್ಲಿ ನೋಡುವಾಗ ಒಂದು ಲಡ್ಡು ಮುತ್ಯಾರ ಬಗ್ಗೆ ಹಾಡು ಬರುತ್ತಲ್ಲ, ಆ ಒಂದು ಹಾಡನ್ನ ಹಾಡಿರೋರು ಈ ಪ್ರಕಾಶ್ ರವರ ಸ್ನೇಹಿತ. ಅವ್ರ ಹೆಸರು ಕೂಡ ಪ್ರಕಾಶ್ ಅಂತಾನೆ. ಅವ್ರ ನಂಬರ್ ಅನ್ನ ಇವರು ನಮಗೆ ಕೊಟ್ಟು ಇವರಿಂದ ನಿಮ್ಗೆ ಏನಾದ್ರೂ ಮಾಹಿತಿ ಸಿಗಬಹುದು ಅಂತ ತಿಳಿಸಿದ್ರು. ಈಗ ಫ್ಯಾನ್ ತಿರುಗಿಸಿದಾರಲ್ಲ, ಅವ್ರದ್ದು ಬೇಕಾ ನಿಮ್ಗೆ? ಅವ್ರದ್ದು ಬೇಕಂದ್ರೆ ಒಂದ್ ಕೆಲಸ ಮಾಡ್ಬೇಕ್ರಿ ನೀವು. ಹಂಗಂದ್ರೆ ಇನ್ನೊಬ್ರು ಇದಾರೆ, ಅವ್ರ ನಂಬರ್ ನಿಮ್ಗೆ ಕೊಡ್ತೀನಿ. ಆದ್ರೆ ಈಗ ಏನ್ ನೀವು ಸಾಂಗ್ ನೋಡ್ತಾ ಇದ್ರಿ ನೋಡ್ರಿ, ಈಗ ಲಡ್ಡು ಮುತ್ಯಾನ ಅಂತೇಳಿ ಹಾಡನ್ನ ಹಾಡ್ದವ್ರ ನಂಬರ್ ಇದೆ ನನ್ನ ಹತ್ರ. ಹೌದಾ? ಅವ್ರ ನಂಬರ್ ನನ್ ಸ್ವಲ್ಪ ಪಾಸ್ ಮಾಡ್ತೀರಾ? ಒಂದೇ ನಿಮಿಷ, ಫಸ್ಟಿಗೆ ಒಂದು ಕಾನ್ಫರೆನ್ಸ್ ತಗೊಂಡು ಅವ್ರಿಗೆ ಪ್ರಕಾಶ್ ಅಂತ ಹೇಳಿ ಅವ್ರ ಹೆಸರು ನೋಡ್ರಿ. ಹೌದಾ? ಮತ್ ಮಾಡಿ ಮತ್ತೆ ಒಂದೇ ನಿಮಿಷ ಒಂದ್ ಸ್ವಲ್ಪ. ಆಗ ನಾವು ಆ ನಂಬರ್ ತಗೊಂಡು ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿದಾಗ, ಸರ್ ಹೇಳಿ ಸರ್. ಅದೇ ಈಗ ನೀವು ಅವ್ರ ಬಗ್ಗೆ ಹಾಡು ಮಾಡೋ ಹಾಕಿದೀರಾ ಯೂಟ್ಯೂಬ್ ಅಲ್ಲಿ? ಯೂಟ್ಯೂಬ್ ನಲ್ಲಿ ಸರ್ ಅವರು ಬಿಜಾಪುರ್ಗೆ ಬಂದಿದ್ರಿ. ಅನಾಚಕ ನಾವು ಅಲ್ಲಿ ಒಂದು ಬೈಪಾಸ್ ಐತ, ಬೈಪಾಸ್ ನಿಂತ್ಕೊಂಡಿದ್ದೇವ್ರಿ. ಅವ್ರ ಅಜ್ಜ ಅವರು ಕಾರ್ ನಲ್ಲಿ ಹೊಂಟಿದ್ರಿ, ಎಲ್ಲೋ ಭಕ್ತರ ಮನೆಗೆ ಹೊಂಟಿದ್ರು ಅವರು. ಅವ್ರ ವಯಸ್ಸಾಗಿದೆ ಬಹಳ? ಇಲ್ಲ ರೀ, ಒಂದ್ 30-32 ವಯಸ್ಸು ಅದಾವ್ರಿ ಅವ್ರಿಗೆ. ಅವ್ರ ಹೆಸರು ಒರಿಜಿನಲ್ ಹೆಸರು ಏನು ಅವ್ರದ್ದು? ಒರಿಜಿನಲ್ ಹೆಸರು ಗೊತ್ತಿಲ್ರಿ, ಮತ್ ಇದೇ ಊರಂತೂ ನಮಗೂ ಗೊತ್ತಿಲ್ರಿ. ನಾವು ಕೇಳಿದೀವಿ, ನನಗ್ ಊರಿಲ್ಲಪ್ಪ, ನಾ ಸಂಚಾರಿ ಅಂತ ಅಂದ್ಬಿಟ್ರಿ ಅವ್ರು. ಅವ್ರು ಸಂಚಾರಿ ಸರ್. ಸಂಚಾರಿ ಅಂದ್ರ ಇದೇ ಮಠ ಅಂತಿಲ್ಲ, ಇದೇ ಮನೆ ಅಂತಿಲ್ಲ, ಒಟ್ಟ ಅವ್ರಿಗೆ ಒಂದು ಕಾರ್ ಕೊಟ್ಟಾರ್ರಿ ಭಕ್ತರು. ಆ ಕಾರ್ ನಲ್ಲಿ ಅವ್ರ ಡ್ರೈವರ್ ನಂಬರ್ ಇದ್ರೆ ಅವ್ರ ಫೋನ್ ಇಲ್ಲ. ಅಲ್ಲ, ಅವ್ರ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಅವ್ರಿಗೆ? ಪ್ರತಿದಿನ ಒಂದ್ನಿಂದ ಒಂದು ಭಕ್ತರ ಮನೆ ಇರ್ತಾರ್ರಿ, ಪ್ರತಿದಿನ ರೀ. ಈಗ ಅವ್ರದ್ದು ಸಪರೇಟ್ ಮಠ ಏನಿಲ್ಲ ಅವ್ರದ್ದು? ಏನೂ ಇಲ್ಲ ಸರ್, ಮಠ ಅದು ಏನಿಲ್ಲ ಸರ್. ಹೌದಾ? ಅವರು ಎಲ್ಲಿರ್ತಾರೆ ಬಾಳ? ಎಲ್ಲಿ ಅವ್ರು ತುಂಬಾ ಹೊತ್ತು ಎಲ್ಲಿರ್ತಾರೆ? ಯಾವ ಊರಲ್ಲಿ ಇರ್ತಾರೆ ಅವರು? ಮಹಾರಾಷ್ಟ್ರ ಕಡೆ ಜಾಸ್ತಿ ಇರ್ತಾರೆ ಸರ್. ಕನ್ನಡ ಮಾತಾಡ್ತಾರ ಅವರು? ಹಾ, ಮಾತಾಡ್ತಾರೆ. ಕನ್ನಡ ಮಾತಾಡ್ತಾರೆ, ಮರಾಠಿ ಮಾತಾಡ್ತಾರೆ. ಭಾಷೆ ಕನ್ನಡ? ಹಾ, ಕನ್ನಡ ಭಾಷೆನ ರೀ. ಅಂದ್ರೆ ಆ ಕಡೆ ಇರ್ಬೇಕು. ಇನ್ನೇನ್ ಗೊತ್ತಿದೆ ಅವ್ರ ಬಗ್ಗೆ ನಿಮ್ಗೆ? ಅವ್ರ ಬಗ್ಗೆ ಅಷ್ಟೇನ್ ಗೊತ್ತಿಲ್ರಿ ಸರ್ ನಂಗ. ಯಾಕಂದ್ರ ನೋಡ್ದೆ ಅವ್ರನ್ನ ಯಾರು ಎತ್ಕೊಂತಾರೆ, ಅವ್ರು ತಿರುಗೋ ಫ್ಯಾನ್ ನಿಲ್ಲಿಸ್ತಾರೆ ಕೈಯಲ್ಲಿ. ಹಾ ಸರ್, ಅವ್ರ ಮನ್ಸಿಗೆ ಬಂದಿದ್ದೆ ಮಾತಾಡ್ತಾರೆ. ಈ ಸದ್ದ ನಾವ್ ಯಾರು ದಕ್ಷಿಣ ಕೊಡಕ್ ಹೋದೆ ಅಂತ ಹೇಳಿ ಒಬ್ಬೊಬ್ರ ಕಡೆ ದಕ್ಷಿಣ ಇಸ್ಕೊಳಲ್ರಿ. ನೀ ದಕ್ಷಿಣ ಕೊಟ್ರೆ ಸತ್ತಂಗ್ ನೋಡೋನ್ ಬಿಡ್ತಾರೆ, ಒಮ್ಮೆ ಹಿಂಗ ಔಷಧ ಮತ್ತೆ ಬಿಡ್ತಾರೆ. ಹಾಡು ಹೇಳಿದ್ರಲ್ಲ, ಅದು ಲೀಕ್ಸ್ ಬರ್ದಿದ್ಯಾರು? ನಿಮ್ಗೆ ಹೇಳಿದ್ಯಾರು ಇದನ್ನ ಇವ್ರ ಬಗ್ಗೆ ಹಾಡು ಹೇಳ್ರಿ ಅಂತ? ನಾನೇ ಸರ್. ನಾನು ಒಂದ್ ಸಲ ಬಿಜಾಪುರ ಬೈಪಾಸ್ ನಿಂತಿದ್ದಾರೆ, ನಾನು ನಮ್ ಟೀಮ್ ಜೊತೆಗೆ ನಿಂತಿದ್ವಿ. ಅವ್ರು ಕಾರಲ್ಲಿ ಹೊಂಟಿದ್ರು, ಕಾರಲ್ಲಿ ಹೊಂಟಿ ನೋಡಿ ಸರ್ ನಿಮ್ ವಿಡಿಯೋ ನೋಡ್ತೇವ್ರಿ ಹಂಗ ಹಿಂಗಂದ್ರು. ಬಟ್ ಅವ್ರದ್ದು ನಾವು ಫ್ಯಾನ್ ತಿರುಗಿಸಿದ್ದು ನೋಡಿದ್ದೇವಲ್ರಿ ವಿಡಿಯೋಗಳು. ನಾವು ಸ್ವಲ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ರು, ಭಕ್ತರ ಜೊತೆ ಬಂದಿದ್ರು, ನಮಸ್ಕಾರ ಮಾಡಿದೀವಿ. ನಾನ್ ನಿಮ್ ಸ್ಟುಡಿಯೋಗೆ ಬರಬೇಕಂತ ಹಠ ಹಿಡ್ಕೊಂಡಿರ್ತೀರಪ್ಪ. ಮತ್ ಕರ್ಕೊಂಡ್ ಹೋದಿವಿ. ನನ್ ಮ್ಯಾಗ ಒಂದ್ ಹಾಡ ಹಾಡಬೇಕಂದ್ ನೀವ್ ಅಂದ್ರು, ಮತ್ತೊಂದ್ ಹಾಡ ಹಾಡಿದೀವ್ರಿ. ಅಂದ್ರ ಅವ್ರ ಕಾರ್ ಡ್ರೈವರ್ ನಂಬರ್ ಐತ್ರಿ, ತಕ್ಕೋತೀನ್ರಿ. ತಕ್ಕೊಂಡು ಅವ್ರಿಗೆ ನಿಮ್ಗ ಕಾಂಟ್ಯಾಕ್ಟ್ ಮಾಡಿಸ್ತೀನಲ್ರಿ. ಹಂಗ್ ಮಾಡ್ರಿ. ಒಂದ್ 10 ನಿಮಿಷ, ಯಾಕಂದ್ರೆ ಪೂರ್ತಿ ಡೀಟೇಲ್ಸ್ ಸಿಕ್ಬಿಡ್ತಾರೆ. ಮಾಡ್ಬಿಟ್ಟು ನನಗೆ ಈ ನಂಬರ್ ನನಗೆ ಕೊಟ್ರೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಹಾ ರೀ, ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ, ಪ್ರತಿದಿನ ಅವ್ರ ಜೊತೆ ಇರ್ತಾರಲ್ರಿ. ಹೌದು, ಅವ್ರಿಗೆ ಏನಾದ್ರು ಸ್ವಲ್ಪ ಗೊತ್ತಿರುತ್ತಲ್ವಾ. ವೀಕ್ಷಕರೇ, ಈ ಮುತ್ಯಾರವರ ಕಾರ್ ಡ್ರೈವರ್ ನಂಬರ್ ಅನ್ನ ನಮ್ಗೆ ಕೊಡ್ತೀವಿ ಅಂತ ಅವರು ಹೇಳಿದರಾದ್ರೂ ಕಾರಣಾಂತರಗಳಿಂದ ನಮ್ಗೆ ಆ ಚಾಲಕನ ನಂಬರ್ ಸಿಗ್ಲಿಲ್ಲ. ಆದ್ರೆ ಈಗ ಅವ್ರ ಬಗ್ಗೆ ಇರುವಂತ ಅನೇಕ ವಿಷಯಗಳನ್ನ ಕಲೆ ಹಾಕೋದಕ್ಕೆ ನಮ್ಗೆ ಸಹಾಯ ಮಾಡಿದಂತ ಪ್ರಕಾಶ್ ಆರ್ಕೆ ಹಾಗೂ ಗಾಯಕ ಪ್ರಕಾಶ್ ಇಬ್ರು ಕೂಡ ಧನ್ಯವಾದವನ್ನ ತಿಳಿಸ್ತೀವಿ. ವೀಕ್ಷಕರೇ, ಇದಿಷ್ಟು ಈ ಲಡ್ಡು ಮುತ್ಯ ಬಗ್ಗೆ ನಮಗೆ ಸಿಕ್ಕಂತ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.